ಓಂ ನಮೋ ನಮೋ ಶ್ರೀ ಕೃಷ್ಣ. ಮಾತಾಡ್ಬೇಡ, ಮೈಕ್ ಕೇಳುತ್ತೆ. ಓಂ ನಮೋ ನಮೋ ಶ್ರೀ ಕೃಷ್ಣ.
ಭಗವಂತ, ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥಳಾಗಿರುವ ನನ್ನಣ್ಣ ಪ್ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನನ್ನಣ್ಣಂದಿರಿಗೆ ಯಾವ ಕಷ್ಟವೂ ಬರದಂತೆ ಅವರನ್ನ ಕಾಪಾಡೋ ಕರುಣಾಶೀಲ ನೀನೇ ಅವರನ್ನ ಉದ್ಧಾರ ಮಾಡಬೇಕಪ್ಪ. ತಂಗಿ ಶ್ರೀ ರಂಗನಾಥಸ್ವಾಮಿ ಆರಾಧನೆಯಲ್ಲಿ ಚಿಕಿತ್ಸೊಳಗೆ ಪತಿ ಪರಮೇಶ್ವರಂತ ಪುಣ್ಯಾತ್ಮ ಸಿಗಲೆಂದು ಬೇಡಿಕೊಳ್ಳ. ಕೈ ಮುಗ್ದ? ಸರಿ ಸರಿ. ನಾನು ಪತಿಯ ಬಗ್ಗೆ ಬೇಡಿಕೊಳ್ಳಿಲ್ಲಣ್ಣ. ಅಣ್ಣ, ನಾನು ನನ್ನ ಪತಿಯ ಬಗ್ಗೆ ಬೇಡಿಕೊಳ್ಳಲಿಲ್ಲ. ನನ್ನ ಅಣ್ಣಂದಿರನ್ನ ಯಾವಾಗೂ ಕಾಪಾಡೋ ಕರುಣಾಶೀಲ ಅಂತ ಬೇಡಿಕೊಳ್ತಾ ಇದ್ದೆ. ತಂಗಿ, ನೀ ಕೊಟ್ಟ ಈ ಪ್ರಸಾದದ ಪುಣ್ಯ ಬಹು ದೊಡ್ಡದಮ್ಮ. ಅಂತೆ ನೀಚಿ ತಪ್ಪದೆ ಪೂಜಿಸುವ ನಿನಗೆ ಆ ದೇವರು ಸರಿಯಾದ ದಾರಿಯನ್ನೇ ತೋರಿಸಲಮ್ಮ. ಅಣ್ಣ, ನಾನು ಪೂಜಿಸುವ ಆ ಪರಮಾತ್ಮನ ಪರಮ ದೃಷ್ಟಿಗಿಂತ ನೋಡೋಣ, ನಾನು ಚಿಕ್ಕವಳಿದ್ದ ಅನಾಥಳಾಗಿ ಬೀದಿಯಲ್ಲಿ ಹಸುವಿನ ದಾಹದಿಂದ ತಿರುಗುತ್ತಿದ್ದಾಗ ನನ್ನನ್ನ ಕರೆದುಕೊಂಡು ಬಂದು ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ಕೊಟ್ಟಿದೆಯಲ್ಲ ನೀನಣ್ಣ, ನೀನು ನನ್ನ ಪಾಲಿನ ನಿಜವಾದ ದೇವರಣ್ಣ. ಹೌದಣ್ಣ, ತಂಗಿ ಹೇಳುವುದರಲ್ಲಿ ಸತ್ಯಾಂಶವಿದೆ. ಕಂಡ ಕಲ್ಲು ದೇವರನ್ನು ದೇವರೆಂದು ಪೂಜಿಸಿ 9 ತಿಂಗಳು ಹೊತ್ತು ಎತ್ತ ಮಾತಾ ಪಿತರನ್ನು ಅತಿ ಕ್ರೂರವಾಗಿ ಕಾಣುವ ಅದೆಷ್ಟು ಕಲ್ಲು ಹೃದಯದ ಕಟುಕ ಮಾನವರಿಲ್ಲ ಈ ಸಮಾಜದಲ್ಲಿ. ಆದರೆ ನಮ್ಮ ಅಣ್ಣನಂತಹ ದೇವ ಮಾನವರ ಮಾರ್ಗದಲ್ಲಿ ನಡೆದರೆ ನಮ್ಮ ಬಾಳು ಸಾರ್ಥಕವಾಗುತ್ತದೆ. ಸೀತಾ, ಈ ಮಹಾಮಂದಿರಕ್ಕೆ ಮಾಣಿಕ್ಯ ರತ್ನದ ಪ್ರತಿರೂಪವೇ ನೀನಾದುದರಿಂದ ನೀನು ನಮಗೆ ಭಾಗ್ಯಲಕ್ಷ್ಮಿಯಮ್ಮ. ಸಾಕಪ್ಪ, ಈ ನಿನ್ನ ಸಾಹಿತ್ಯದ ಸವಿ ಮಾತನ್ನ ಸಾಕು ಮಾಡು. ಮೊದಲು ಪ್ರಸಾದ ತಗೋ, ನಿನ್ನ ತಂಗಿಗೆ ಆಶೀರ್ವಾದ ಮಾಡು. ಅಣ್ಣ, ನಿನಗೆ ಒಂದು ಗುಟ್ಟಿನ ವಿಷಯ ಹೇಳಬೇಕಾಗಿದೆ. ಹೇಳ ಅಣ್ಣ. ಹೇಳ ಅಶೋಕ, ಅಷ್ಟಕ್ಕೆ ಭಯ. ನಮ್ಮ ತಂಗಿ ಸೀತಾ ಒಂದು ಹಾಡು ಹೇಳಿದರೆ ನಾನು ಹೇಳಬಲ್ಲೆ. ಆರಮ್ಮ. ಪ್ರೀತಿ ಕರಗಲು ಸಾಧ್ಯವೇ? ಬೆಳಗಿನಗಳ ಪ್ರೀತಿ ಕರಗಲು ಸಾಧ್ಯವೇ? ಪ್ರೀತಿಯ ಪರಮಾನ, ಈ ಪ್ರೀತಿಯ ಯಜಮಾನ. ಮನೆಯಲ್ಲಿ ಬೆಳಗಿನ ರೀತಿ ಕರಗಲು ಸಾಧ್ಯವೇ? ಹಾರಾಡೋ ಮನಸ್ಸಿಗೆ ಆಕಾಶದಲ್ಲಿ ಕಾದೆ ಈ ಕಂಕಣ ಕಡೆಯಾಗಲಿ ಕಣ್ಣಿರಾನಿಯಲ್ಲೇ ಈ ಹೃದಯ ಪೂರ್ಣವೇ. ಮನೆಯಲ್ಲಿ ಬೆಳಗಿನಗಳಲ್ಲಿ ಪ್ರೀತಿ ಕಲ್ಪನೆ ಸಾಧ್ಯ.
ಇರವೇ ಬೆಳಗುಗಳ ಈ ಪ್ರೀತಿ ಕರಕಲು ಸಾಧ್ಯವೇ ಸ್ವರ್ಗವನಾಗುವ ಹಾಗಿದೆ ಇಲ್ಲಿ ಮಗು ಹರಡಿದರೆ ಕಣ್ಣೆರಡು ಇರಬಹುದು ನೋಟಗಳಂತೆ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಅಲ್ಲವೇ ಈ ಜೀವನ ಸಂಜೀವಿನಿ ಅನಾಶಯ ಶುಭಾಶಯ ಇರವೇ ಬೆಳದಿನಗಳ ಈ ಪ್ರೀತಿ ಕರಕಲು ಸಾಧ್ಯವೇ ಪರವಾದ ಈ ಪ್ರೀತಿಯ ಯಜಮಾನ ಲಾ 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 ನೋಡಣ್ಣ, ಇಂದು ನನ್ನ ಮಿತ್ರ ನಮ್ಮ ತಂಗಿಯನ್ನು ನೋಡುವುದಕ್ಕೆ ವರಮಹಾಶಯನಾಗಿ ಬರುತ್ತಿದ್ದಾನೆ. ಇದೇ ನೋಡಣ್ಣ ಗುಟ್ಟಿನ ವಿಷಯ. ಓ, ಆತನೇ ಬಂದ ನೋಡಣ್ಣ. ಹಲೋ ಅಶೋಕ್, ಕಮಾನ್ ಮೈ ಫ್ರೆಂಡ್. ಅಣ್ಣ, ಇವನೇ ನೋಡಣ್ಣ ಚಂದ್ರು ಅಂತ. ಚಂದ್ರು, ಇವರೇ ನಮ್ಮ ಅಣ್ಣ ಧರ್ಮಣ್ಣ ಅಂತ. ನಮಸ್ಕಾರ ಧರ್ಮಣ್ಣನವರೇ. ನಮಸ್ಕಾರ. ನೋಡು ಚಂದ್ರು, ನಮ್ಮ ಅಶೋಕ ವಿದ್ಯೆ ಕಲಿತು ಪದವೀಧರನಾಗಿದ್ದಾನೆ. ನೌಕರಿ ಸೇರ್ಸೋದಕ್ಕೆ ನಮಗೇನು ಕಮ್ಮಿ ಇದೆ. ನಿಭಾಯಿಸುವಷ್ಟು ಆಸ್ತಿ ಇರುವಾಗ ನೌಕರಿ ಏಕಂತೆ? ನೀನು ನೌಕರಿ ಸೇರ್ಬೇಕಂತಿರುವೆ ತಾನೆ? ನೌಕರಿ ಎಲ್ಲಿದೆ ಧರ್ಮಣ್ಣನವರೇ? ನೌಕರಿ ಲಂಚ ಎಂಬ ಕ್ಷೇತ್ರದಲ್ಲಿ ನಿಂತು ದಂತ ಭಕ್ತಿಗಳಂತೆ ಬಡವರನ್ನೇ ತಿವಿತಾರೆ ಈ ಜಗತ್ತಿನಲ್ಲಿ. ಅಂದಾಗ ನನ್ನಂತ ಬಡವನಿಗೆ ನೌಕರಿ ಕನಸಿನ ಮಾತು. ಹಣ ತುಂಬಿದಾಗ ಮುಂದಿಟ್ಟೊಡನೆ ನಾವು ಕೇಳಿದ ನೌಕರಿ ಎಲ್ಲಿ ಹೋದ್ರು ಲಂಚ ಎಂಬ ಕೆಂಚರ ಆಡಳಿತ. ಮಂತ್ರಿಗಳ ಮಾಡಿ ಮನೆಯೊಳಗೆ ನಿಂತು ನಯಾದಿನಿಂದ ನಮನ ಮಾಡಿ ಕೇಳಿದರೆ ಅದೇ ಕಾಲಿಂದ ಸನ್ಮಾನ ಮಾಡುವ ಭ್ರಷ್ಟ ರಾಜಕಾರಣ ಎಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನ ನೌಕರಿಯಾಗಿ ದಲಿತ ಜನ ಗಂಜಿ ಸೇವಿಸಿ ಹಣ ಕಳೆದು ಜೀವನ ಸಂಪಾದಿಸಿ ಲಂಚ ತಂದು ಕೊಟ್ಟರೆ ನೌಕರಿ ಕೊಡದೆ ಕತ್ತಿಡು ದಬ್ಬು ವಾರ ಲುಚ್ಚಾಧಿಕಾರ ಎಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನೆಲ್ಲಿ ಧರ್ಮಣ್ಣನವರೇ ನೌಕರಿ? ಹೌದು ಚಂದ್ರು, ಬಡವ ಬಲ್ಲಿನವರಿಗೆ ನೌಕರಿ ಬೆಳಗು ಕೊಡುವ ನೇತರದಂತೆ. ಕಷ್ಟಪಟ್ಟು ವಿದ್ಯೆ ಕಲಿತರು ಉದ್ಯೋಗ ಸಿಗುವುದಿಲ್ಲ ಎಂದರೆ ನಮ್ಮಂತ ವಿದ್ಯಾವಂತ ಯುವಕರ ಪಾಡೇನು? ಈ ಭೂಮಿ ಮೇಲೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಿಲ್ಲವೆಂದು ಹಿರಿಯರು ಹೇಳುವ ಮಾರ್ಗದಲ್ಲಿ ಜೀವನ ಸಾಗಿಸಲೇಬೇಕು. ಅಶೋಕ್, ನಿಜವಾಗಿ ನೀನು ಪುಣ್ಯವಂತ. ಏಕೆಂದರೆ ಈ ದೇವ ಮಂದಿರದಲ್ಲಿ ದೇವರಂತ ಸಹೋದರನ ಪಡೆದು ನನ್ನನ್ನು ಸ್ನೇಹದ ಸಂಕೋಲಲ್ಲಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದ ನನ್ನ ಭಾಗ್ಯದ ಬಾಗಿಲು ನೀನು. ಸಾಕಪ್ಪ ಚಂದ್ರು, ನಿನ್ನ ಹೊಗಳಿಕೆಯ ಮಾತಿನಿಂದ ನನ್ನನ್ನು ಶಿಖರಕ್ಕೇರಿಸಿದಿರೋ. ನೋಡಣ್ಣ, ಇವನ ಎತ್ತವರು ಯಾವುದೋ ದುಷ್ಟ ಜಂತುವಿನ ಜಾಲಕ್ಕೆ ತುತ್ತಾಗಿ ಇಹಲೋಕದಿಂದ ಕಣ್ಮರೆಯಾದರು. ಅಣ್ಣ, ಅಂದು ಹೊಳೆಯಲ್ಲಿ ಈಜಲು ಹೋದಾಗ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿ ನನಗೆ ಪುನರ್ಜನ್ಮ ನೀಡಿದ ಪುಣ್ಯ ಪುರುಷ. ಅದಕ್ಕಾಗಿ ಇನ್ಸ್ಪೆಕ್ಟರ್ ನೌಕರಿ ಕೊಡಿಸಿ ಇವನಿಗೆ ಇನ್ಸ್ಪೆಕ್ಟರ್ ನೌಕರಿ ಕೊಡಿಸಿ ನಮ್ಮ ತಂಗಿಯನ್ನು ಇವನಿಗೆ ದಾರೆ ಎರೆದು ಈ ಮಹಾಮಂದಿರಕ್ಕೆ ಅಳಿಯನಾಗಿ ಮಾಡಿಕೊಳ್ಳೋಣ. ಮಿತ್ರ, ಈ ನಿರ್ಗತಿಕನಿಗೆ ಅಷ್ಟೊಂದು ಅದೃಷ್ಟ ಬೇಡ. ಚಂದ್ರು, ನೀನು ನನ್ನ ತಮ್ಮನ ಪ್ರಾಣ ಅಪಾಯದಿಂದ ಕಾಪಾಡಿದ ನಿನ್ನನ್ನು
ನಿನ್ನಂತ ಬಂದ ಬಡವನಿಗೆ ನೌಕರಿ ಬಿಕ್ಕಟ್ಟನ್ನು ಬಗೆಹರಿಸಿ ನಿನಗೆ ಕೆಲಸ ಕೊಡಿಸಿ ನನ್ನ ಮುತ್ತಿನಂತ ತಂಗಿಯನ್ನು ನಿನಗೆ ದಾರೆ ಎಳೆದು ಕೊಟ್ಟು ಈ ಮನೆಯ ಹಳಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಅಶೋಕ, ಚಂದ್ರನ ನೌಕರಿಗೆ ಕೇಳಿದಷ್ಟು ಹಣ ಕೊಡು. ನನಗೆ ತೋಟದಲ್ಲಿ ಕೆಲಸವಿದೆ, ಬರುತ್ತೇನೆ. ಆಗಲ್ಲಣ್ಣ. ಸೀತಾ, ಕಾಫಿ ತಗೊಂಡ್ ಬಾರಮ್ಮ. ಅಣ್ಣ, ಮಿತ್ರ, ಹೇಗಿದೆ ನನ್ನ ತಂಗಿ ಮಾಡಿರುವ ಕಾಫಿ? ಅಶೋಕ್, ಕಾಫಿ ತುಂಬಾ ಚೆನ್ನಾಗಿದೆ. ನೋಡು ಮಿತ್ರ, ನನ್ನ ತಂಗಿ ಕಾಫಿ ಅಷ್ಟೇ ಅಲ್ಲ, ಪ್ರತಿಯೊಂದು ಅಡುಗೆ ಮಾಡುವುದರಲ್ಲೂ ಎತ್ತಿದ ಕೈ. ಅಲ್ಲವೇನಮ್ಮ? ನಿನ್ನ ಹೊಗಳಿಕೆಯನ್ನ ಸಾಕು ಮಾಡೋಣ. ಅಣ್ಣ, ನಿನ್ನ ಹೊಗಳಿಕೆಯನ್ನ ಸಾಕು ಮಾಡೋಣ. ಅಲ್ಲಣ್ಣ, ಹೆಣ್ಣಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ಹೆಣ್ಣು ಅಡಿಗೆ ಕೆಲಸ ಮಾಡುವುದು ಸಹಜ ಅಲ್ಲವೇನಣ್ಣ? ನೋಡು ಚಂದ್ರು, ನಮ್ಮ ತಂಗಿ ಬಲು ತುಂಟಿ. ಅಮ್ಮನವರೇ, ಬರೀ ಕಾಫಿಯೇ ಹಾಗಾದ್ರೆ ನಮ್ಮ ಹೊಟ್ಟೆಯ ಗತಿ. ಚಂದ್ರು ಬಹಳ ದೂರದಿಂದ ಬಂದಿದ್ದಾರೆ, ಬಹಳ ಹಸಿವಾಗಿರಬಹುದು. ಬೇಗ ಊಟದ ಸಿದ್ಧತೆ ಮಾಡಮ್ಮ. ಅಣ್ಣ, ನಾನೀಗಾಗಲೇ ಊಟದ ಸಿದ್ಧತೆಯನ್ನ ರೆಡಿ ಮಾಡಿದ್ದೇನೆ. ನೀನು ಇವರನ್ನು ಕರೆದುಕೊಂಡು ಊಟ ಮಾಡೋದಕ್ಕೆ ಬಾ. ಅವರು ಇವರೇ, ನೀವು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಮಗೆ ಸ್ವಲ್ಪ ಹೊರಗಡೆ ಕೆಲಸವಿದೆ, ನಾವು ಹೋಗಿ ಬರುತ್ತೇವೆ. ಸೀತಾ, ಏಳಾದ್ರು ಗಾಡಿ ಹತ್ತು ಒಂದೊಂದು ಕಲಾಕೃತಿ ಸರ್ವಾಂಗ ನರಮತಿ ಸೌಂದರ್ಯ ನರಮತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲೆಂಡ ಹಂಸ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸುಂದಯಾಗ ಬಿಡುದಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನನ್ನ ಶಿಷ್ಟರ ಶೇಕಿ ಪುಷ್ಪವತಿ 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 ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ಮೈನಾಚಿಗೂ ಚಂದ ಯಾಮಿನಿ ಸುಖಾಟವು ಚಂದ ಯಾಮಿನಿ 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 ಯಾಮಿನಿ
ಯಾರಮ್ಮ ನೀನು ಯಾವಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ನುಡಿದರೆ ಅರಗಿಣಿಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ ಹೆಣ್ಣಿನ ವಿಷಯದಲ್ಲಿ ಇವನು ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ಈ ಸೌಂದರ್ಯ ನಿನಗೆ ಕಾಕಕ್ಕ. ಯಾರಮ್ಮ ನೀನು ಯಾರಮ್ಮ ನೀನು ಬೆಳಕು ಕರಿಬೇಡ ಮಾವ ಬಲು ನಾಚಿಕೆಯಾಗತೈತಿ ಒಪ್ಪಿಕೊಂಡು ನಿನ್ನ ಬೇಡ ಮಾವ ಬಿಡಿ ಕಾಬರಿಯಾಗತೈತಿ ಗಡ 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 ಅಡಗಿಸಿ ಹೊಡಿ ನಿನ್ನ ನಡ ಸಂಗಮರ ಮರಳಿ ಸುರ ಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತಡಕಳ್ಳಿ ನಾಯಾಂಗ ತುಟಿಗೆ ತುಟಿ ಹಚ್ಚಿ ಮಾಡ್ಲೆ ನಾವೆಲ್ಲಿಂಗ ತಟಗೂ ತಡಕಬೇಕು ಆಮೇಲೆ ಹಿಡಕಬೇಕು ಮೊದಲು ಮಕ್ಕಳಬೇಕು ಆಮ್ಯಾಲ ಲಗ್ನಬೇಕು ಹಿತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆಯಾಗತೈತಿ ನಿನ್ನ ಮ್ಯಾಲ ಇಟ್ಟಿರಲಿ ಜೀವ ಅದು ಕಿಚ್ಚರ ಬಾಬಿ ಐತಿ No chiller baby, no chiller baby, no chiller baby, no chill. ಡಿಸ್ಕೋ ಆಡ್ಲಾಕ ಘಲ್ಲು ಘಲ್ಲು ಗೆಜ್ಜೆ ಕಟ್ಟೀನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಹಕ್ಕನ ಎದ್ದು ನಿಂತ್ಕೊಂಡ್ವಿ ನಿಮಗ ಶೇಟು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ ಬಸಣ್ಣಿದ್ದ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಫಿಕ್ಸ್ ಮಾಡ್ಬೇಕು ಸಂಬಂಧನ ಅದಕ್ಕ ಬಂದೀನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ
ಕೈ ಚಳಕದ ಚಕಮುಖಿ ವಿಚಿತ್ರ. ಈ ಕಲಿಕಾಲದ ದೇವೇಂದ್ರ ಈ ಊರಿನ ಬಡ ಬೇಕಾರಿಗಳ ಅಧಿಪತಿ. ಅನೇಕ ಬಡವರ ಆಸ್ತಿಗಳನ್ನು ಎತ್ತು ಹಾಕಿ ಮೋಸ ವಂಚನೆ ಮಾಡಿ ಹಣ ಬಂಗಾರ ದೋಚಿಕೊಂಡು ನೀರು ಕುಡಿದ ಧರ್ಮಣ್ಣ, ಧರ್ಮ ಅಂದು ನಾನೊಬ್ಬರ ಶೀಲಭಂಗ ಮಾಡಿದನೆಂದು ನನಗೆ ಅವಮಾನ ಮಾಡಿದಲ್ಲ. ಇನ್ನು ಮುಂದೆ ನೋಡಿಕೋ ನನ್ನ ಸಾಮರ್ಥ್ಯ. ನನ್ನ ಮೆದುಳಿನಲ್ಲಿ ಮಾಡಿದ ಮೋಸದ ಮಾರ್ಜಾಲ ನಿನ್ನ ಬಾಳಿನಲ್ಲಿ ಕಾರ್ಯಸ್ಥರಾಗಲಿ. ನನ್ನ ಮನಸ್ಸಿಗೆ ನೆಮ್ಮದಿ. ಅನೇಕ ದಿವಸಗಳಿಂದ ನನ್ನ ಹೃದಯಾಂತರದಲ್ಲಿ ಪ್ರೇಮ ಪ್ರಕೋಪದ ಮುಳ್ಳು ಚುಚ್ಚಿದೆ. ಧರ್ಮಣ್ಣನ ಸಾಕು ತಂಗಿ ಸೀತಾ ಹೆಸರಿಗೆ ತಕ್ಕಂತೆ ಏನೋ ಮೈಬಣ್ಣ. ಪಂಚಪತಿರತಿಯಲ್ಲಿ ಒಬ್ಬರಾದ ಸುರಸುಂದರಿ ಅಹಲ್ಯನನ್ನು ಆ ದೇವೇಂದ್ರ ಬಯಸಿದಂತೆ ಎಂದು ಈ ದೇವೇಂದ್ರ ಈ ಸೀತೆಗೆ ಮನಸ್ಸೋತಿದ್ದಾನೆ. ಏನವಳ ಸೌಂದರ್ಯ, ಕಲ್ಪನೆಯ ಖಾನಾನದಲ್ಲಿ ತುಂಬು ತಾರುಣ್ಯವು ಕೈ ಮಾರಿ ಕರೆಯುತ್ತಿದೆ. ಸುಮ್ಮನೆ ಮಾತ್ರಕ್ಕೆ ಸೇರಲು ಆ ರಸಬಾಳೆ ಹಣ್ಣಿನಂತ ಹೆಣ್ಣಿನ ಅಂಗ ಸುಖ ಸವಿದಾಗಲು ಮನಸ್ಸಿಗೆ ನೆಮ್ಮದಿ. ನಾನು ಗುರಿ ಇಟ್ಟ ಮೇಲೆ ಜಿಂಕೆ ನನ್ನ ಬಳಿ ಇಂದಲ್ಲ ನಾಳೆ ಆ ನಯನ ಮನೋಹರಿಯನ್ನು ನನ್ನ ಮೋಸದ ಬಲೆಯಲ್ಲಿ ಹಾಕಿಕೊಂಡು ಅವರ ಸೌಂದರ್ಯದ ಸಿರಿ ಸುಖವನ್ನು ಮಾಡಲಿಲ್ಲ ಜವಾರಿ ತತ್ತಿ ತಗೊಂಡು ಬಂದಿನ್ರಿ. ₹1 ಒಂದ ತತ್ತಿರಿ, 2 ತಗೊಂಡ್ರ 3 ಫ್ರೀ ಕೊಟ್ಟು ಬರ್ತೀನ್ರಿ. ಬರ್ರಲ್ರಿ, ಯಾರೇ ಬೇಕ್ರಿ ತತ್ತಿ? ಹೋಯ್ತು ನೋಡ್ರಿ. ನಾನು ನೋಡ್ತೀನಿ. ಏನ್ ನಿಂದೇನು ಬಾಯ ಏನು ಏ ಮುದಿಯ, ಮಾಡೋದನ್ನೆಲ್ಲ ಮಾಡ್ಬಿಟ್ಟೆ ಮತ್ತೆ ನನಗ ಬಾಯ್ ಮಾಡಕತ್ತೀಯಲ್ಲ. ಹೆಂಗೈತಿ ನಮ್ಮ ಮೈಯಾಗ ಸೊಕ್ಕೇನ? ನಾನು ಬಾಯಾಗೇನು ಸೊಕ್ಕಲ್ಲ. ನಾನು ಒಂದು ಗುಂಡಿನಾಗ ಬರುತ್ತಿದ್ದೆ.
ನನ್ನ ಗುಂಗು ಒಳಗ ನಿನ್ನ ಗುಂಗು ಸೇರಿ ಕಣ್ಣಿಗೆ ಚಕ್ರ ಚಕ್ರ ಹೊಡೆಯಂಗಾಗ್ತದವ. ಸ್ವಲ್ಪ ಸುಧಾರಿಸಿಕೊಳ್ಳವ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಮತ್ತೆ ಸುಧಾರಿಸ್ಕ ಅಂತ ಮೈ ಕೈ ಮುಗಿಯಕತ್ತೀಯಲ್ಲ. ನಿನಗೇನು ಬ್ಯಾಡ ಬಂದೈತಲ್ಲೇ ನೋಡು, ನನ್ನ ತತ್ತಿ ಹೊಡೆದಕ್ಕ ಮರ್ಯಾದೆಯಿಂದ ರೊಕ್ಕ ಕೊಟ್ಟು ಮುಂದಕ್ಕೆ ದಾಟಲ್ಲ. ಈಗ ನಂದೆಲ್ಲ ಸೋಗಾತ್ವಾರ. ಯಾಕಂದ್ರೆ 60 ವರ್ಷಕ್ಕ ಹರಳು ಮರಳು ಸ್ವಲ್ಪ ಜಾಸ್ತಿ ಕಳವ. ಸುಧಾರಿಸಿ ಕಳವ, ಕೈಯ ಮುಗೀತೆ. ಮಾಡೋದನ್ನೆಲ್ಲ ಮಾಡ್ಬಿಟ್ಟೆ ಮತ್ತೆ ಕೈ ಮುಗಿತೀಯಲ್ಲ ನೋಡು, ಮರ್ಯಾದೆಯಿಂದ ರೊಕ್ಕ ಕೊಟ್ಟು ಮುಂದಕ್ಕೆ ದಾಟ. ಹೌದು, ಬರೋಬರಿ. ಈಗ ನಂದೆಲ್ಲ ಸುದ್ದಾಯ್ತು ನೋಡು. ಹೌದು, 3 ಗೊತ್ತೈತಿ, 6 ಮುದಿನ ಮಗನ 3 ತತ್ತಿ ಹೊಡೆದಿದ್ದಕ್ಕ ನನ್ನ ಹೊಟ್ಟೆ ಮೇಲೆ 3 ಗೆರಿ ಹೇಳ್ದಂಗ ಆಗೈತಿ. ಇನ್ನ 6 ತತ್ತಿ ಹೊಡೆದಿದ್ರ ಶಿವಾಯ ನಮಃ. ಅಂತೂ ಇಂತೂ ಅಡ್ಡಾಡ ರಸ್ತೆಗೆ ಈ ಬಡ್ಡಿ ಬಂಗಾರಪ್ಪ ಕಸರತ್ತು ಮಾಡ್ದಂಗ ಆಯ್ತು ನೋಡಿ. ಅಯ್ಯೋ, ನಿನ್ನ ಕಸರತ್ತಿಗೆ ಬೆಂಕಿ ಬಡಿಲಿ. ನೋಡೋ ಬಡ್ಡಿ ಬಂಗಾರಪ್ಪ, ರೊಕ್ಕ ಕೊಟ್ಟಿ ಸರಿ ಹೋಯ್ತು, ಇಲ್ಲ ಅಂದ್ರೆ ಕುಂತಿರೋ ಜನಗಳ ಹತ್ರ ಎಲ್ಲ ನಿನಗೆ ಹ್ಯಾಂಗ ಪಟ್ಟಂಗ ಬಡಿಸ್ತೀನ. ತಾಯಿ ಜಗನ್ ಮಾಯೆ, ದೇವರಿಗೆ ಹೊಡೆಯುವುದು ತೆಂಗಿನಕಾಯಿ. ನಾನ್ಯಾಕೆ ಕೊಡಬೇಕಿನಿ 100 ರೂಪಾಯಿ? ಲೆಕ್ಕ ಮಾಡಿ ನನ್ನ ತತ್ತಿ ಹೊಡೆದಲ್ಲ ಅಂತ. ಅಂತೂ ಇಂತೂ ಈ ಬಡ್ಡಿ ಬಂಗಾರಪ್ಪನ ಕಸರತ್ ಮಾಡ್ದಂಗ ಆಯ್ತು ನೋಡಿ. ಈಗ ಮರ್ಯಾದೆಯಿಂದ ರೊಕ್ಕ ಕೊಟ್ಟು ಮುಂದಕ್ಕೆ ದಾಟು. ನೀ ಕೊಡ್ಲಿಲ್ಲ ಅಂದ್ರ ನಾ ಕುಂತಿರೋ ಜನಗಳ ಹತ್ರ ಎಲ್ಲ ನಿನ್ನ ಇಟ್ಟು ಕಡವ ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಂಗಿಲ್ಲ ಬಂಗಾರಪ್ಪ. ಕೊಡಲ್ಲ. ಅದು ಯಾವ ಮುಂದೆ ಅಂದ್ರ ನೀನ್ ರೊಕ್ಕ ಕೊಡಂಗಿಲ್ಲ, ಕೊಡಲ್ಲ. ನೀಲಾಗ ಮಾಡಿದ್ರು ಕೊಡಲ್ಲ. ಏನು ಈ ರಂಗಪ್ಪನ ಗುಡಿ ಸುತ್ತ ಉರುಳಿ ಸೇವೆ ಮಾಡಿದ್ರು ಕೊಡಲ್ಲ. ನಾವು ಹಿಡಿದು ಪಟ್ಟು ಮಠ ಕಟ್ಟೋ ಮಂದಿ, ಮಠ ಕಟ್ಟೋ ಮಂದಿ ರೊಕ್ಕ ಕೊಡಲ್ಲ. ಈಗ ನೋಡ್ತಾರ ಮಗನ ನಿನಗೆ ಹ್ಯಾಂಗ್ ಮಾಡ್ತೀನಿ. ಮೊದಲು ನೀನು ಬಾಯಿಗೆ ಬೀಗ ಹಾಕವ. ಆ ದೊಡ್ಡವರು ಮನೆಗಳು ಎಮ್ಮೆ ತರ ಒದರ್ತಿಯಲ್ಲಿ ಅಬಾಬಾಬಾ, ನೀನೆಷ್ಟು ಸೋದರಾಡಿ ಅಂತ ನನಗೆ ಗೊತ್ತಿದ್ದಿದ್ರೆ ಕೆಸರ ಕಲ್ಲಾಕಿ ನಾನು ಸಿಡಿಸಿ ಅಂತಿರಲಿಲ್ಲ ಕಣವ. ನೋಡ, ಮೊದಲ ರೊಕ್ಕ ಕೊಟ್ಟಿದ್ರೆ ಎದಕ್ಕೆ ಬೇಕಿತ್ತು ನಿನಗೆ ಈ ಸಮಸ್ಯೆ ಅಂತೀನಿ. ಅಂತೂ ನನಗ 100 ರೂಪಾಯಿ ಲಾಭ ಆದಂಗ ನೋಡ್ರಿ. ಈ ಬಡ್ಡಿ ಬಂಗಾರ ಕುಂತಾಗ ಮೋಸ ಮಾಡಿ 100 ರೂಪಾಯಿ ವಿಷ್ಣು ಮಾಡಿದ್ಯಾ? ಇದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಮಹಾ ಬಡ್ಡಿ ಹಾಕಿ ನಾನು ಉಸು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಂಗಾರಪ್ಪರೇ ಅಲ್ಲ. ದುಡ್ಡು ಕೊಟ್ಟ ಸಾಯಲ್ಲಿ 100 ರೂಪಾಯಿನ ಮೊದಲು ದುಡ್ಡು ತೆಗಿ. ದುಡ್ಡು ಇಲ್ಲ ನೋಡಿ. ಹೋಗಿ ನಾಳೆ ಮಿಳ್ಕಿ ಕಾಲ ಬಂದು ಅಂತೂ 100 ರೂಪಾಯಿ ಲಾಭ ಆದಂಗಾಯ್ತು. ಮೊದಲು ಜಾಗ ಖಾಲಿ ಮಾಡೋಣ, ಹೊಡೆಯಲ್ಲ 9. ಅಂತೂ ನನಗೆ ಮುಂಜಾನೆ ಲಾಭ ಆಯ್ತು. ಮತ್ತೆ ತಡ ಮಾಡ್ತೀವಿ, ಶುರು ಮಾಡಲ್ಲ. ಅಂತೂ ಇಂತೂ ಈ ಬಡ್ಡಿ ಬಂಗಾರ ಕುಂತಾಗ ಮೋಸ ಮಾಡಿ ನೀನು 100 ರೂಪಾಯಿ ಉಸ್ಲು ಮಾಡಿದ್ಯಾ? ಇದಕ್ಕೆ ಚಕ್ರ ಬಡ್ಡಿ, ಮಹಾ ಬಡ್ಡಿ ನಾನು ಉಸ್ಲು ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಂಗಾರಪ್ಪನೇ ಅಲ್ಲ ನೋಡು. ಹೋಗ್ತೀನಿ ಈಗ ಡಾಕ್ಟರ್ ರಾಜ್ಕುಮಾರ್ ಹೋಗ್ತೀನಿ. ಹೋಗಲೇ ರಾಜಕುಮಾರ. ಗಾನೆ
ಗಡಬಡ ಮಾಡಬ್ಯಾಡ जंपर में बंपर आया में ಡಾಕ್ಟರ್ ಚಲಬಸಿಯ ಪಟ್ಟಣದಿಂದ ಡಾಕ್ಟರನಾಗಿ ಈ ಊರಿಗೆ ಬಂದಿದ್ದೇನೆ ರೋಗಿಗಳಿಗೆ ಪೋಚಾಟ
ನೆಟ್ಟಗ ಮಾತಾಡೋದ ಅವಧಿ ಕೊಡ್ತಾರೆ ನಮಗೆ ಪಗಾರ ಬರೀ ಕುಡಿಯಕನ್ನು ಪಾತ್ರದಾರಿಗನ್ನು ನೀನೇನಾ ನನ್ನ ರತ್ನ ಇದೇನಾ ನಡುದಾರಿಯಾಗೆ ನಿಂತಿಯಲ್ಲ ಎದಕ್ಕ ನಿನಗೇನು ಹೊಟ್ಟೆ ನೋವು ಎಳಗಿನ ನೋವು ಮೇಲಿನ ನೋವು ಏನಾರ ಇದ್ರೆ ಹೇಳ ಅದಕ್ಕೆ ತಕ್ಕಂತ ಎಣ್ಣೆ ಗುಳಿಗೆ ರೆಡಿ ಅದ ಅಲ್ಲಲೇ ಯಾವನಲ್ಲೇ ನೀನು ಕೆಳಗಿನ ನೋವು ಮ್ಯಾಗಿನ ನೋವು ಹಂಗಂದ್ರೆ ಏನ್ರಿ ಡಾಕ್ಟ್ರ ತೆಳಗಿನ ನೋವು ಅಂದ್ರೆ ಕಾಲ್ ನೋವು ಮೇಲಿನ ನೋವು ಅಂದ್ರೆ ಎದಿ ನೋವು ಓ ನೀವು ಹಂಗಂದ್ರೇನು ನನ್ನ ಬ್ಯಾರೇನು ತಿಳ್ಕೊಂಡ್ಬಿಟ್ಟಿದ್ದ ನೋಡ್ರಿ ಡಾಕ್ಟ್ರ ನನಗೂ ಈ ಹೊಟ್ಟೆ ಹತ್ತತ್ತಿ ಹೊತ್ತಿ ಹೊತ್ತಿ ಒಂದು ನಮ್ಮೂನಿ ಕಾಲ್ ನೋವು ಬಂದ್ಬಿಟ್ಟೈತಿ ನೋಡ್ರಲ್ಲ ಥತ್ತರಿಕೆ ಜಂಪರ್ ಮೇ ಬಂಪರ್ ಇದಕ್ಕೆ ಚಿಂತೆ ಮಾಡಬೇಡ ನಾನಿದ್ದೀನಿ ಒಂದ್ ಚಾನ್ಸ್ ಕೊಟ್ಟು ನೋಡ ಹೊಡ್ತಾ ಏ ಏನೋ ಸಲಿಗೆ ಕೊಟ್ರ ನಾಲ್ಗೆ ಬಹಳ ಹುದ್ದೊಂಟೈತಲ್ಲ ನೀ ಹಿಂಗ ಮಾತಾಡ್ದಿ ಅಂದ್ರ ನಿನ್ನ ಹಿಡಿದು ಕಿತ್ತಿ ನಿನ್ನ ಕೈಯಾಗ ಕೊಡ್ತೇನ ಮತ್ತ ತಪ್ಪು ತಿಳ್ಕೊಬೇಡ ರತ್ನ ಒಂದ್ ಚಾನ್ಸ್ ಕೊಡು ಚೆಕ್ ಮಾಡ್ತೀನಿ ಅಂದೆ ನಿನಗೇನ್ ಕಾಲ್ ನೋವು ಇಲ್ಲ ಎದೆ ನೋವು ಅದಕ್ಕೆ ಯಾಕೆ ಸಿಟ್ಟಿಗೆ ಬೀರ್ತೀಯಲ್ಲ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಕೇಳಿಲ್ಲೇನು ಹೌದ್ ನೋಡ್ರಿ ಡಾಕ್ಟ್ರ ನಾನು ಏನು ಬಾಯಿ ತಪ್ಪಿ ಮಾತಾಡ್ಬಿಟ್ಟ ಹೋಗ್ಲಿ ಬಿಡ್ರಿ ನನ್ನ ಕ್ಷಮಿಸ್ಬಿಟ್ರಲ್ಲ ಒಂದಿಟ ನೋಡ್ರಿ ನನ್ನ ಮೈಯರ ಹರಾಮ್ ಹಾಗಾದ್ರೆ ಇತ್ತ ಭಾರತ್ನ ನೋಡ್ರಿ ಇದೇನ್ ಗೊತ್ತೇನಿದು ಸ್ಟೆಥಾಸ್ಕೋಪ್ ಇದನ್ನ ಎದಿ ಮ್ಯಾಗಿಟ್ರೆ ಯಾವ್ಯಾವ ರೋಗ ಎಲ್ಲೆಲ್ಲ ಹೆಂಗೈತೆ ಅಂತ ತೋರಿಸ್ತೈತೆ ಅದರ ಬೇಗ ನೋಡ್ರಲ್ಲ ಬೇಗ ನೋಡಕ್ ಬರಲ್ಲ ಭಾರಿ ಲೇಟ್ ಆಗುತ್ತಿದ್ದು ತೋರ್ಸಲ್ಲ ಅಂದ್ರೆ ಅಷ್ಟು ಲೇಟ್ ಎಲ್ಲ ಹಾಕಂಬಕ್ಕ ಅನ್ನೋದ ಗೊತ್ತಿಲ್ಲ ಇವ್ ಯಾ ಸಿಮೆಂಟ್ ಬರಿಲ್ಲ ಏನು ಕಾಣಿಸಂಗಿಲ್ರಿ ಇನ್ನೂ ಏನು ಕಾಣಿಸಂಗಿಲ್ರಿ ಅಂದ್ರೆ ಏನು ಇಲ್ಲ ರೀ ಅಲ್ಲೇನಿಲ್ಲ ರೀ ಅಯ್ಯೋ ಇವನ ದೊಡ್ಡದೈತಂತ ಮಾಡಿ ಭಾರಿ ಸಾಣದೇ ಐತೆ ರೋಗ ಇಲ್ರಿ ನಾವಿರೋದು ಇಟ್ಟಿದ್ದೀನಲ್ಲ ಆಟ ಇರೋದು ಭಾರಿ ಚೂಟಿ ಐತಿ ಮಗಂದು ನನ್ ತ್ರಿಪೋಲ್ ಕೋನೆ ಓಡಿಸೈತೆ ಅಂತೀನಿ ಏನ್ ಮಾತಾಡಕತ್ತೀರಿ ನೀವು ಹಂಗಂದ್ರೆ ಏನ್ ಬಿಡಿಸಿ ಹೇಳ್ರಲ್ಲ ಹಾಗಾದ್ರೆ ಒಂದ್ ಸೂಜಿ ಮಾಡ್ತೀನಿ ತಡಿ ಸೂಜಿ ಮಾಡ್ತೀರ ಡಾಕ್ಟ್ರ ಆದ್ರ ನೋವು ಆಗಂಗಿಲ್ಲ ಮತ್ತ ನೋವು ಆಗಲ್ಲ ಮಾಡ್ರ ಮತ್ ನಾವ್ ಅಜ್ಜುಗ ಮಾಡ್ಬಾರ್ರ ಅಜ್ಜಂದ ಬಾಳ ಆಗ್ಬಿಟ್ಟೈತಿ ಬಾಯಾಗಿನ ನೀರ್ ಹಂಗ ನೆಲಕ್ಕೆ ಬರಕತ್ತಾವಪ್ಪ ಅವ್ರಿಗೆ ಬಂದ್ರೆ ಬರ್ಲಿ ನಿನಗೇನಾರ ಆದತ್ತ ಅಲ್ರಿ ನಿಮಗ ಲೇಟ್ ಆದ್ರ ಅವ ಬಂದ್ ಮಾಡ್ತಾನ ಈಗ ಮ್ಯಾಗ ಡಾಕ್ಟ್ರ ಇಷ್ಟು ದಪ್ಪ ಸೂಜಿನ ಮಾತ್ರ ದೊಡ್ಡದೈತಿ ಅದಕ್ಕ ಎಲ್ಲ ಹಾಕ್ತೀರಿ ಕೈಗೆ ಮಾಡ್ಲಾ ನೀವೇನ್ರ ಸೊಂಟಕ್ ಬರ್ತೀರ ಕೈಗ್ ಮಾಡ್ರಲ್ಲ ಆಗ ಆತರ 3 ಗುಳಿಗೆ ಅದಾವ ಮುಂಜಾನಾಗ ಒಂದು ಸಂಜೆನಾಗೊಂದು ಮಠ ಮಧ್ಯಾಹ್ನಕ್ಕೆ ಹೊತ್ತಾಡ್ರೆ ಬರೋ ಬೆರಿ ಆಗತ್ ನೋಡ ಅಷ್ಟು ಮಾಡಿದ್ರಲ್ಲ ಡಾಕ್ಟರ್ ನಿಮಗೆ ಪುಣ್ಯ ಬರ್ಲಿರಿ ಆದ್ರೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮುಂಜಾನೆ ಒಂದು ಸಂಜೆ ಒಂದು ಮಠ ಮಧ್ಯಾಹ್ನಕ್ಕೆ ಮಾತ್ರ ಬರೀಬೇಡ ಅಂದ್ರ ಮಠ ಮಧ್ಯಾಹ್ನಕ್ಕೆ ಒಂದು ತಗೊಂಡ್ಲೇಬೇಕ್ರಿ ಆಯ್ತ್ರಿ ಹಂಗಾರ ನಾ ಏನು ಬರ್ತೀನಿ ಡಾಕ್ಟ್ರ ಇದೇ ಹೋಗ್ತೇನೆ ನನ್ನ ಮನ್ಸಾರ ಒಂದ್ಸರಿ ತಣಿಸು ಮಧ್ಯಾಹ್ನ ಬಡ ತರಿಸಿ ಮೈನ
ಮೈನ ಮುಟ್ಲೆ ಮುಟ್ಲೆ ಮಿಳಿದ ಮೈನ ಕಿನ್ನರಿ ನರಿ ನಮ್ಮಂತರಿ ಅದೇ ಕೋರಿಯಾದ ಮಂತರಿ ಬಾಚುವೋ ಬಾಚುವೋ ಎಲ್ಲ ಮೈಸರಿ ಮಾರಿ ತೋರು ತೋರು ಬಂಪರ್ ಕೊಂಡು ಮರೆಯಾದಲ್ರಿ ಈ ತೊಟ್ಟಿ ಮಾರುವ ರತ್ನ ಮಾತಿನ ಮಲ್ಲಿ ಇವಳು ಮಾತಿಗೆ ಮರಳಾಗಿ ಪುಗುಸಟ್ಟೆ ಎಣ್ಣೆ ಸೂಜಿ ಗುಳಿಗೆ ಹೋಟಲ್ರಿ ಇವಳ ಕಣ್ಣು ಮಿನಗುವ ನಕ್ಷತ್ರ ರೇ ಇವಳ ಮೂ ರಸಪೂರಿ ಮಾವಿನ ಹಣ್ಣು ಏನಿವಳ ಶೈಲಿ ಬೇರೂರ ಶಿಲಾಬಾಲಕಿ ನಾನ್ ಯಾವಾಗ ನನ್ನ ಎಣ್ಣಿನ ಸಿರಿಂಜಿಗೆ ಹಾಕಿ ಇವಳು ಬಾಡಿ ಒಳಗೆ ಗೊತ್ತಂದ್ರೆ ಬಿತ್ತೋರಿ ನಾನು ಬೇಕಿನ ಕಣ್ಣು ಇರ್ಲೆ ಇನ್ನು ಮುಂದೆ ಈ ತತ್ತಿ ಮಾರುವ ರತ್ನನ್ನ ನನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕು. ಸೂರ್ಯನ ಪ್ರಕಾಶ ಬೆಳಕು ಈ ಧರೆಗೆ ಸ್ವಾಮಿಸುವ ಪ್ರಕಾಶದ ಪ್ರತಿಬಿಂಬ ಈ ಪ್ರಕಾಶ ಎಲ್ಲ ಕೆಲವೇ ವರ್ಷಗಳಲ್ಲಿ ರಾಜ್ಯ ಇಡಕ್ಕೆ
ಮಾವ ಮಾವ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಬಾ ಭಾರತಿ ಬಾ. ಅಂದು ನನ್ನ ಅತ್ತೆ ವೈಭೋಗವನ್ನು ತೊರೆದು ತಿರುಕನಿಂದ ಹೋಗಿ ಬಡತನದಲ್ಲಿ ಬಳಲುತ್ತಿರಲು ಎಂದು ನಿನ್ನನ್ನು ನನ್ನ ಮನೆಗೆ ಕಳಿಸಲು ಕಾರಣವೇನು? ಮಾವ, ನನ್ನ ತಂದೆ ತಾಯಿಗಳಿಗೆ ತುಂಬಾನೇ ಆರೋಗ್ಯ ಕೆಟ್ಟಿದೆ, ಆಸ್ಪತ್ರೆನಲ್ಲಿದ್ದಾರೆ. ಅದಕ್ಕೆ ಈ ಪತ್ರನ ಇಟ್ಕೊಂಡು ನನಗೊಂದಿಷ್ಟು ಹಣ ಬೇಕಾಗಿದೆ. ದಯವಿಟ್ಟು ಈ ಪತ್ರ ಇಟ್ಕೊಂಡು ಹಣ ಸಹಾಯ ಮಾಡಿ ಮಾವ. ನೋ ಭಾರತಿ, ಮನೆಯ ಪತ್ರವನ್ನಿಟ್ಟುಕೊಂಡು ಕೊಡಲಾರೆ. ಕೊಟ್ಟರೆ ಸಮಾಜ ಎನ್ನಬಹುದು. ಹಾಗಿದ್ರೆ ಅಂದು 20 ವರ್ಷಗಳ ಹಿಂದೆ ನನ್ನ ತಂದೆ ಎಷ್ಟೋ ಬೇಡಿಕೊಂಡರು, ಬಡವನ ಹಿಂದೆ ಹೋಗಬೇಡ ಅಂತ. ಅವರ ಮಾತು ಕೇಳದೆ ಪ್ರೀತಿಸಿ ಮದುವೆಯಾಗಿ ಅವಮಾನ ಮಾಡಿದವಳಿಗೆ ಹಣ ಕೊಡಬಾರದು. ಮಾವ, ಆದರೂ ಕೊಡುವೆ. ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ಮಾವ, ಏನಂತ ಮಾತನಾಡ್ತಾ ಇದ್ದೀರಾ? ಈ ಮಾತಿನ ಅರ್ಥವಾದ್ರೂ ಏನು? ಬರೀ ಮಾತಿನಿಂದ ಸಾಧ್ಯವಿಲ್ಲ ಭಾರತಿ. ನೀನು ನಿನ್ನ ಕೈಯಿಂದ ನನ್ನ ಕೈ ಮೇಲೆ ಪ್ರಮಾಣ ಮಾಡಿದರೆ ಮಾತ್ರ ಮಾಣಿಕ್ಯ, ಇಲ್ಲದಿದ್ದರೆ ಹಣ ಇಲ್ಲ, ತಿಳಿಯುತ್ತೆ? ಹೌದು, ಖಂಡಿತವಾಗ್ಲು ಈ ಮಾವನ ಮಾತಿನಲ್ಲಿ ಏನೋ ಒಂದು ಮೂಡಿದೆ. ಇವರ ಮಾತಿನಂತೆ ಒಪ್ಕೊಂಡು ಇವರು ಹೇಳ್ದಾಗೆ ಕೇಳಬೇಕು. ಇವರ ಮೇಲೆ ಆಣೆ ಮಾಡಿ ಹೇಗಾದ್ರೂ ಮಾಡಿ ಇವಳನ್ನಾಗಿ ಅನಿಸ್ಕೋಬೇಕು. ಮಾವ, ಖಂಡಿತವಾಗ್ಲು ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನೀವು ಹೇಳಿದ ಮಾತನ್ನು ಖಂಡಿತವಾಗ್ಲೂ ಹೇಳ್ತೀನಿ. ಅದೇನೆಂಬುದನ್ನ ಸ್ವಲ್ಪ ತಿಳಿಸಿ ಆದ್ರೂ ಹೇಳಿ ಮಾವ. ವೆರಿ ಗುಡ್ ಭಾರತಿ, ಹಣ ತರುವೆ. ತೆಗೆದುಕೋ ಹಣ. ನಾನು ಬರುತ್ತೇನೆ. ಸರಿ ಮಾವ, ನೋಡಿ ಹಣ ಕೊಟ್ಟಿದ್ದೀರಾ, ನಾನೇನು ಹೊರಡ್ತೀನಿ ಮಾವ. ನಿಲ್ಲು. ಇಷ್ಟಕ್ಕೆ ಇತ್ಯರ್ಥವಾಗಿ ನನ್ನ ಮಾತು ಮುಗಿಯಲಿಲ್ಲ. ಇದು ಬರೀ ಶಾಂಪಲ್. ಲೋಕ್ ಭಾರತಿ, ನನ್ನ ಬಾಹುಬಲರ ಹಕ್ಕಿ ನೀನಾಗಿ ನನ್ನ ಮಾತಿನಂತೆ ನಡೆದುಕೊಂಡರೆ ನಿನ್ನನ್ನು ಬದುಕಲು ಬಿಡುತ್ತೇನೆ, ಇಲ್ಲದಿದ್ದರೆ ನಿನ್ನನ್ನು ನಿನ್ನ ಎತ್ತವರನ್ನು ಯಾವನಾಕಕ್ಕೆ. ಬೇಡ ಮಾವ, ಬೇಡ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನೋಡಿ ಮಾವ, ಪ್ರತಿಯೊಂದು ಹೆಣ್ಣು ಮದುವೆಗಿಂತ ಮುಂಚೆ ಬೇರೆಯವರೊಂದಿಗೆ ಈ ರೀತಿ ಸಂಬಂಧ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನ ತಪ್ಪು ಅಂತ ತಿಳಿತಾರೆ. ನೋಡಿ ಮಾವ, ನೀವು ನನಗೆ ಮದುವೆಯಾಗಿ ನನ್ನ ಕರುಳಿಗೆ ಒಂದು ಮಾಂಗಲ್ಯ ಭಾಗ್ಯ ಕಟ್ಟಿದ್ರೆ ಸಾಕು. ನಾನು ನಿಮ್ಮವಳಾಗಿ ಈ ಮನೆಯಲ್ಲಿ ನಿಮ್ಮ ದಾಸಿಯಾಗಿ ಇರ್ತೀನಿ ಮಾವ. ನಿನ್ನಂತ ಬಡವರಿಗೆ ತಾಳಿ ಕಟ್ಟಿ ಈ ವೈಭವಕ್ಕೆ ರಾಣಿಯನ್ನಾಗಿ ಮಾಡುವ ಮಾನ್ಯನಾರಲ್ಲ. ನನ್ನ ಪತ್ನಿಯಾಗುವಳು ಮಂತ್ರಿಯ ಮಗಳಾಗಿರಬೇಕು. ನಿನ್ನಂತ ತಿರುಗಳನ್ನು ಮದುವೆ ಆಗಲಾರೆ. ಭಾರತಿ, ಕೇವಲ ನೀನು ನನ್ನ ಮಾತಿನಂತೆ ನಡೆದುಕೊಂಡು ನನ್ನ ಬಾಹುಬಲರ ಅಕ್ಕಿ ನೀನಾಗಿ, ಮಾಟದ ಗೊಂಬೆ ನೀನಾಗಿ, ನನ್ನ ಆಲಿಂಗನದಲ್ಲಿ ಅಲಿಯಬೇಕಾದ ಒಂದು ಮಾಟದ ಗೊಂಬೆ. ಈ ಗೊಂಬೆಯ ಸೂತ್ರಧಾರ ನಾನು. ಮಾವ, ದಯವಿಟ್ಟು ಇದೊಂದು ಕೆಲಸನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಮಾವ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಇದೊಂದು ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನೋಡಿ ಮಾವ, ಮದುವೆಗಿಂತ ಮುಂಚೆ ಪರ ಪುರುಷನೊಂದಿಗೆ ಈ ರೀತಿ ಸಂಬಂಧ ಇಟ್ಕೊಂಡ್ರೆ ಈ ಸಮಾಜ ಕೈ ಮಾಡಿ ಸೋಳೆ ಅಂತ ಕರೆಯುತ್ತೆ ಮಾವ, ಸೋಳೆ ಅಂತ ಕರೆಯುತ್ತೆ. ಸಮಾಜ ಸಮಾಜ ಎಲ್ಲಿದೆ ಸಮಾಜ? ಸಮಾಜದಂತೆ ಹೋಗಲು ಸಾಧ್ಯವಿಲ್ಲ ಭಾರತಿ. ನಂಬಿದ ಗಂಡನಿದ್ರು ಗಯ್ಯಾಳಿಯಂತೆ ತಿರುಗುವರಲ್ಲ, ಅವರಿಗೆ ನೀಡುವುದಲ್ಲೇ ಸೂಳೆ ಪಟ್ಟ ಈ ಸಮಾಜ. ಮದುವೆಗಿಂತ ಮುಂಚೆ 3 ತಿಂಗಳಾಗಿ ಮದುವೆಯ ಮಂಟಪದಲ್ಲಿ ಬೇರೊಬ್ಬನ ಪುರುಷನ ಜೊತೆ ತಾಳಿ ಕಟ್ಟಿಸಿಕೊಂಡು ಗರ್ಭವತ್ತು ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನೇ ತಂದೆಯನ್ನಾಗಿ ಮಾಡುವಲ್ಲ, ಅವರಿಗೆ ಯಾವ ಸ್ಥಾನ ನೀಡುತ್ತದೆ ಈ ನಿನ್ನ ಸಮಾಜ? ಮದುವೆಯಾಗದ ಮುನ್ನ ಕಂಡ ವಿಟ ಪುರುಷನ ತೋಳ್ಟೆಕ್ಕೆಯಲ್ಲಿ ಹೊರಲಾಡಿ ತಂದೆ ತಾಯಿಗಳು ಮದುವೆ ಮಾಡಿದ ನಂತರ ಮುತ್ತೈದೆಯಾಗಿ ತಿರುಗುವರಲ್ಲ, ಅವರಿಗೆ ಯಾವ ಸ್ಥಾನ ನೀಡುತ್ತದೆ ಈ ನಿನ್ನ ಸಮಾಜ? ಲೋಕ್ ಭಾರತಿ, ಸಮಾಜದಂತೆ ಹೋಗಲು ಸಾಧ್ಯವಿಲ್ಲ. ಸಮಾಜದ ಸಾಹಿತ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಅಂದಾಗೆ ನಾನು ನಿನ್ನನ್ನು ಕಂಡ ವಿಟ ಪುರುಷರ ತೋಳ್ಟೆಕ್ಕೆಯಲ್ಲಿ ನುಗ್ಗಿ ಹಣ ಪಡೆಯುವ ಮೂರ್ಖ ನಾನಲ್ಲ. ನಿನ್ನ ಕೊರಳಿಗೆ ಭದ್ರವಾಗಿ ತಾಳಿ ಕಟ್ಟಿಸಿ ಮುತ್ತೈದನಾಗಿ ಮಾಡುವೆ. ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ.
ಆಯ್ತು ಮಾವ, ನೀವು ಹೇಳಿದಂತೆ ನಿಮ್ಮ ಮಾತಿಗೆ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ನಿಮ್ಮ ಮಾತಿನಂತೆ ನಡೆದುಕೊಳ್ಳೋದು ನನ್ನ ಧರ್ಮ. ಸಂತೋಷ ಭಾರತಿ. ನನ್ನ ಮಾತಿನಂತೆ ನಡೆದುಕೊಂಡರೆ, ನನ್ನ ಮಾತಿನಂತೆ ಧರ್ಮಣ್ಣನ ತಮ್ಮ ಅಶೋಕನ ಪ್ರೇಮದ ನಾಯಕಿ ನೀನಾಗಿ ಅವರ ಮನೆ ಸೇರಿ ಧರ್ಮಣ್ಣನ ಮನೆತನದ ಸರ್ವನಾಶ ಮಾಡಬೇಕು. ಬಡತನದ ಬೆಂಕಿಯಲ್ಲಿ ಬೆಂದವರಿಗೆ ಶ್ರೀಮಂತ ಕುಟುಂಬದಲ್ಲಿ ಸ್ವರ್ಗ ಸುಖ. ಹಾ ನನಗೆ ಧರ್ಮಣ್ಣನ ಆಸ್ತಿ ಮುಖ್ಯ. ಇನ್ನು ಮುಂದೆ ನೀನು ಸೀತಳ ಸ್ನೇಹದ ಗೆಳತಿ, ಅವಳಲ್ಲಿ ನಯ ವಿನಯದಿಂದ ನಲಿಯಬೇಕು. ನಿನ್ನ ಕಣ್ಗಳ ದಿವ್ಯ ಚೇತನ ಶಕ್ತಿಗೆ ಎಂತ ಮಹಾಪುರುಷನಾದರೂ ನಿನ್ನ ಬಾಹುಬಂಧನಲ್ಲಿ ಬೀಳಬೇಕು. ಇದು ನನ್ನ ಉದ್ದೇಶ, ತಿಳಿಯುತ್ತೆ ಮಾವ? ನಿಮ್ಮ ಮಾತಿನಂತೆ ಖಂಡಿತವಾಗ್ಲೂ ನಡ್ಕೊಳ್ತೀನಿ. ಇನ್ನು ಮುಂದೆ ನೋಡ್ತಾ ಇರಿ ಮಾವ, ಅಶೋಕನನ್ನು ನನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು, ಅಶೋಕನ ನನ್ನವನಾಗಿಸ್ಕೊಂಡು ಪ್ರೀತಿ ಎಂಬ ಬಲೆಯಲ್ಲಿ ಯಾವ ರೀತಿಯಾದಂತ ಆಟಗಳನ್ನ ಆಡ್ತಾ ಇರುತ್ತ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಾನು ನಿಮ್ಮ ಶರಣದಾಸಿಯಾಗಿ ನಿಮ್ ಜೊತೆ ಕಾವಲುಗಾರನಾಗಿರ್ತೀನಿ. ಅದೇ ರೀತಿ ಅವರ ಮೇಲೆ ಸೇರಿಟ್ಟ ಜ್ವಾಲೆಯಂತೆ ಪ್ರೀತಿಗೆ ಸರಿಯಾದ ಪಾಠವನ್ನು ಕಲಿಸ್ತೀನಿ. ಭಾರತಿ, ಸಂತೋಷ. ಇದೇ ಖುಷಿಗಾಗಿ ನನ್ನ ಪ್ರೇಮದ ಅರಗಳಿ ನೀನಾಗಿ ನನ್ನ ಮಾತಿನಂತೆ ನವಿಲಾಗಿ ನಡೆಸು ಗರಿಬಿಚ್ಚಿ. ಹಾಗೆ ಆಗಲಿ. Oh,
ಸರಿ ಮಾವ, ಆಸ್ಪತ್ರೆಯಲ್ಲಿ ನನ್ನ ತಂದೆ ತಾಯಿ ಕಾಯ್ತಿರ್ತಾರೆ, ನಾನಿನ್ ಬರ್ತೀನಿ. ಬಾಯ್ ಬಾಯ್. ಹೋಗು ಹೋಗು ಚೆನ್ನೆ ಹೋಗು. ನಾನು ಕಣ್ಣಿಟ್ಟ ನನ್ನ ಅತ್ತೆಯ ಮಗಳು ನನ್ನ ನಯನ ಮಾತಿಗೆ ಸಿಕ್ಕಿ ಬಿದ್ದ ಬಲೆ. ಭಾರತಿ, ನಿನಗೆ ಇಲ್ಲಿಂದ ಹೆಣ್ಣು ಗಂಡಿನ ಸಂಗಮದಿಂದ ಧರ್ಮಣ್ಣನ ಮನೆ ಪ್ರವೇಶಿಸಿದರೆ ಈ ಪ್ರಚಂಡ ಪ್ರಖ್ಯಾತ ಶ್ರೀಮಂತ ಕುಟುಂಬದಲ್ಲಿ ನಲಿದಾಡು ಭಾರತಿ, ನಲಿದಾಡು. ಧರ್ಮಣ್ಣ ನಿನ್ನನ್ನು ಚಿತ್ರಹಿಂಸೆಗೆ ಗುರಿ ಮಾಡಿ ಬೀದಿಗೆ ಬಿಸಾಕಿದವರೇ ನನ್ನ ಆತ್ಮಕ್ಕೆ ಶಾಂತಿ. ನನ್ನ ಎದುರು ನಿಂತವರು ಸುರಿದಾಡಿನ ಜಪ ಮಾಡಿದಂತೆ. ಭಾರತಿ, ನಿನ್ನ ಮಾವ ನಿನ್ನ ಭಾಗಕ್ಕೆ ಕಾರಣಾಂತಕರಲ್ಲ. ಈ ದೇವೇಂದ್ರ ಸುತ್ತಿಯನ್ನು ಮುಚ್ಚ ಹಿಡಿದುಕೊಂಡು ಜಗವನ್ನು ಆಚರಿಸುವ ಸಾಹಸಿ. ವಿಷ ಸರ್ಪದಂತೆ ಕಚ್ಚಿಕೊಳ್ಳುವೆ. ಕಮಾಲ್ ಪ್ರಕಾಶ್, ನೀನು ಇಲ್ಲಿ? ದೇವೇಂದ್ರ ಬೆಂಗಳೂರಿನ ಗೃಹ ಮಂತ್ರಿಯ ಮನೆಯಲ್ಲಿ ಕಣ್ಣಾಕಿ ಅಪಹರಿಸಿಕೊಂಡು ಬಂದ ಕೋಟಿಗಟ್ಟಲೆ ಹಣ. ಈ ಹಣ ತೆಗೆದುಕೊಂಡು ನಿನ್ನಲ್ಲಿ ನನ್ನ ವಾಸಸ್ಥಾನ, ಬೇಕಾದರೆ ಈ ವನದಲ್ಲಿ 50-50. ಅವನು ಪ್ರಕಾಶ್, ನಿಶ್ಚಿಂತೆ ಅಂತ ಇರು. ಈ ದೇವನ ಗತ್ತಿನಲ್ಲಿ ನಿನ್ನಂತ ಸ್ನೇಹಿತ ಸಿಗೋದು ಅಪರೂಪ. ಈ ದುರ್ಯೋಧನ ದರ್ಬಾರಕ್ಕೆ ಈ ಕರ್ಣನ ಆಗಮನ ಎಂದು ನಮ್ಮ ಕಾಲೇಜಿನಲ್ಲಿ ನಮ್ಮ ಮಿಲನ, ಎಂದು ಇಲ್ಲಿ ನಮ್ಮ ಆರಂಭ. ಪ್ರಕಾಶ್, ನಿನ್ನಂತೆ ವ್ಯಕ್ತಿಯನ್ನ ಕಾಯ್ತಿದ್ದೆ. ಇನ್ನು ಮುಂದೆ ನನ್ನ ಕ್ರೌರ್ಯದ ಕಾಯಕಕ್ಕೆ ಕಾರಣವಾದರೆ ಅದರ ಬಾಡಿಗಾರ್ಡ್ ನೀನು, ತಿಳಿಯುತ್ತೆ? ಪ್ರಕಾಶ್, ಇರ್ಲಿ, ಬಾರ ಊಟಕ್ಕೆ ಹೋಗೋಣ.